ಆಕೆ ಬಾಸ್ಕೆಟ್ಬಾಲ್ ಕೋಚ್ ಆಗಿದ್ದವಳು, ಪ್ಲೇಯರ್ ಕೂಡ. ಬಾಸ್ಕೆಟ್ಬಾಲ್ನಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿದ್ದಾಕೆ. ಇನ್ನು 26 ವರ್ಷ ವಯಸ್ಸಷ್ಟೇ. ಸ್ಟೇಟ್ ನ್ಯಾಷನಲ್ ಲೆವೆಲ್ ಟೂರ್ನಿಗಳಲ್ಲಿ ಭಾಗಿಯಾಗಿದ್ದಂತಹ ಈಕೆ ಮುಂದಿನ ತಿಂಗಳು ದುಬೈ ಟೂರ್ನಿಯಲ್ಲೂ ಕೂಡ ಭಾಗಿಯಾಗಬೇಕಾಗಿತ್ತು. ಅದಕ್ಕಾಗಿ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ಲು. ಆದ್ರೀಗ ಏಕಾಏಕಿ ವಿಧಿಯಾಟಕ್ಕೆ ಬಲಿಯಾಗಿದ್ದಾಳೆ. ಬೆಂಗಳೂರಿನ ಈ ಬಾಸ್ಕೆಟ್ಬಾಲ್ ಕೋಚ್ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದ್ಬಿಟ್ಟಿದೆ. ಯಾಕಂದ್ರೆ ಆಕೆ ಸಾವನ್ನಪ್ಪಿರುವುದು ನಿಗೂಢವಾಗಿರುವಂತಹ ರೀತಿಯಲ್ಲಿ. ಸಾವನ್ನಪ್ಪಿದಂತಹ ಬಾಸ್ಕೆಟ್ಬಾಲ್ ಕೋಚ್ ಆಗಿರುವಂತಹ ಸೋನಿಯಾ ಫೋಟೋವನ್ನ ಗಮನಿಸಿದ್ರೆ, ಬೆಂಗಳೂರಿನಲ್ಲಿ ಈ ಬಾಸ್ಕೆಟ್ಬಾಲ್ ಕೋಚ್ ನಿಗೂಢವಾದಂತಹ ರೀತಿಯಲ್ಲಿ ಪ್ರಾಣವನ್ನ ಕಳ್ಕೊಂಡಿರೋದು. ಪೋತ್ಲಪ್ಪ ಗಾರ್ಡನ್ನ ಮನೆಯಲ್ಲಿ ಸೋನಿಯಾ ವಾಸ ಇದ್ದಿದ್ದು. ಕಳೆದ 7-8 ವರ್ಷಗಳಿಂದ ಬಾಸ್ಕೆಟ್ಬಾಲ್ನಲ್ಲಿ ಬಹಳ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ಲು. ಒಳ್ಳೆ ಪ್ಲೇಯರ್. ಸ್ಟೇಟ್ ಹಾಗೆ ನ್ಯಾಷನಲ್ ಲೆವೆಲ್ನ ಟೂರ್ನಿಗಳಲ್ಲಿ ಭಾಗಿಯಾಗಿದ್ದಾಕೆ. ಮುಂದಿನ ತಿಂಗಳು ಆಕೆ ದುಬೈಗೆ ಹೋಗಬೇಕಾಗಿತ್ತು. ದುಬೈನಲ್ಲಿ ಟೂರ್ನಿಯಲ್ಲಿ ಆಕೆ ಭಾಗಿಯಾಗಬೇಕಾಗಿತ್ತು. ಅದಕ್ಕಾಗಿ ಎಲ್ಲ ತಯಾರಿಯನ್ನ ಸೋನಿಯಾ ಮಾಡ್ಕೋತಾ ಇದ್ಲು. ಆದ್ರೆ ನಿನ್ನೆ ಬೆಳಗ್ಗೆ 10 ಗಂಟೆಗೆ ಏಕಾಏಕಿ ಸೋನಿಯಾ ಸಾವನ್ನಪ್ಪಿದ್ದಾಳೆ. ಆಕೆಗೆ ಕೇವಲ 26 ವರ್ಷ ವಯಸ್ಸು. ಮನೆಯವರನ್ನ ಕೇಳಿದಾಗ ಅವರು ಕೊಡ್ತಾ ಇರುವಂತಹ ಮಾಹಿತಿ ಏನು ಅಂದ್ರೆ, ಸ್ನಾನ ಮಾಡುವಾಗ ಬಿದ್ದು ಸಾವನ್ನಪ್ಪಿದ್ಲು ಅಂತ ಹೇಳಿ ಪೋಷಕರು ಹೇಳ್ತಿದ್ದಾರೆ. 26 ವರ್ಷದ ಸೋನಿಯಾ ಬಾಸ್ಕೆಟ್ಬಾಲ್ ಪ್ಲೇಯರ್, ಕೋಚ್ ಆಗಿದ್ದಾಕೆ. ಆಕೆ ಸ್ನಾನ ಮಾಡುವಾಗ ಬಿದ್ಸತ್ಲು ಅನ್ನುವುದು ಪೋಷಕರು ನೀಡ್ತಾ ಇರುವಂತಹ ಮಾಹಿತಿ. ಬಾತ್ರೂಮ್ನಲ್ಲಿ ಬಿದ್ಲು ಅಂತ ಪೋಷಕರು ಹೇಳ್ತಿದ್ದಾರೆ. ತಲೆ ಗಂಭೀರವಾದಂತಹ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡುವಷ್ಟರಲ್ಲಿ ಆಕೆ ಪ್ರಾಣ ಕಳ್ಕೊಂಡಿದ್ದಾಳೆ. ಆದ್ರೆ ಕೋಚ್ ಸೋನಿಯಾ ಸಾವಿನ ಬಗ್ಗೆ ಹಲವು ಅನುಮಾನಗಳು ಮೂಡಿದ್ದಾವೆ. ಬಾತ್ರೂಮ್ನಲ್ಲಿ ಬಿದ್ದು ಸಾವನ್ನಪ್ಪುವುದಕ್ಕೆ ಸಾಧ್ಯ ಇದೆಯಾ, ಅಥವಾ ಆಕೆಯ ಸಾವಿನ ಹಿಂದೆ ಬೇರೇನಾದ್ರೂ ಇದೆಯಾ? ಇಂತಹ ಹಲವು ಅನುಮಾನಗಳಿದ್ದಾವೆ. ಸದ್ಯ UDR ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಆಡುಗೋಡಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಇರುವಂತಹ ಅನುಮಾನಗಳನ್ನ ಬಗೆಹರಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.